ಅಲ್ಲೇ ಫಂಕ್ಷನ್ ಮಾಡ್ತೀವಲ್ಲ, ನೀವು ಅಲ್ಲೇ ಬರೋದು ಬಿಟ್ಟು ಹೇಳಿ. ಏನು ಸರ್? ಹೌದು, ನಾನೇ ಘೋಷಣೆ ಮಾಡಿದ್ದೆ, ನಾನೇ ಉದ್ಘಾಟನೆ ಮಾಡ್ತಾ ಇದ್ದೇನೆ. ಈಗಾಗಲೇ ಎಷ್ಟನೇ ಬ್ಯಾಚ್ ಥರ್ಡ್ ಬ್ಯಾಚು ನಡೀತಾ ಇದೆ. ಸೊ ಮೆಡಿಕಲ್ ಕಾಲೇಜು ಈಗ ಸಂಪೂರ್ಣ ಕಂಪ್ಲೀಟ್ ಆಗಿದೆ. ಇದಕ್ಕೆ 499 ಕೋಟಿ ರೂಪಾಯಿಗಳಷ್ಟು, ಸುಮಾರು 500 ಕೋಟಿ ಅಂತ ಇಟ್ಕೊಂಡು 499 ಅಂದರೆ 500 ಕೋಟಿ ಅಷ್ಟು ಖರ್ಚು ಮಾಡಿದ್ದೀವಿ. ಇವತ್ತು ಅದನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಈ ಚಿಂತನೆಗಳನ್ನು ಕಾಯ್ದೆಯಾಗಿ ಮಾಡಿರ್ತಕ್ಕಂಥ ಅರಸವರ ಸಾಧನೆಯನ್ನು ಹಿಂದಿಕ್ಕಿದ್ರಿ ಸರ್. ಈಗ ನಿಮ್ಮ ಚಿಂತನೆಗಳು ಯಾವ ರೀತಿ ಇರ್ತಾವೆ? ಜನರ ಆಶೀರ್ವಾದ ಇರಬೇಕು, ರಾಜಕಾರಣದಲ್ಲಿ ಇರಬೇಕು. ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ. ಇಲ್ಲಿವರೆಗೆ ಬಂದಿದ್ದೀವಿ, ಮುಂದೇನೂ ಕೂಡ ಮುಂದುವರಿತಕ್ಕಂಥ ಕೆಲಸ ಮಾಡ್ತೀವಿ. ಜನರ ಆಶೀರ್ವಾದ ಇರೋವರೆಗೆ ರಾಜಕೀಯದಲ್ಲಿ ತೃಪ್ತಿ ಇದೆಯಾ ಸರ್? ತೃಪ್ತಿ ಇದೆಯಾ ಸರ್? ತೃಪ್ತಿ ಇದೆಯಾ ಅಂತ ನನ್ನ ಆಡಳಿತ ತೃಪ್ತಿ ಇದೆ ಸರ್. ಆದ್ರೆ ಬಿಜೆಪಿ ಅವರು ಹೇಳ್ತಾರೆ ಶೂನ್ಯ ಸಾಧನೆ, ಸಿದ್ದರಾಮಯ್ಯನವರು ಸುಮ್ಮನೆ ಹೇಳ್ತಾರೆ. ಬಜೆಟ್ ಇದು ಬೊಕ್ಕಸ ಖಾಲಿ ಮಾಡಿದ್ದಾರೆ ಅಂತೆಲ್ಲ ಆಯ್ತು ಮಾಡ್ತಾರೆ ಸರ್. ಬೊಕ್ಕಸ ಖಾಲಿ ಮಾಡಿದ್ದಾರೆ ಅಂತೆಲ್ಲ ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಶ್ಚಿಂತ, ಬರೀ ಸುಳ್ಳು ಹೇಳ್ತಾ ಇದ್ದಾರೆ ಅವರು. SCP TSP ಕಾಯ್ದೆ ಮಾಡಿದಾರೆ ಅವ್ರೇನ್ರಿ? ಪರಿಶಿಷ್ಟ ಜಾತಿಯವರು, ಪರಿಶಿಷ್ಟ ವರ್ಗದವ್ರಿಗೆ ಮೀಸಲಾತಿ ಕೆಲಸದಲ್ಲಿ 1 ಕೋಟಿವರೆಗೆ ಮೀಸಲಾತಿ ಕೊಟ್ಟದ್ದು ಅವರ? ರಿಸರ್ವೇಷನ್ ಇನ್ ಪ್ರಮೋಷನ್ ಕಾಯ್ದೆ ಮಾಡೋದು ಅವರ? ಏನು ಮಾಡಿಲ್ಲ ಅಂತ ಹೇಳಿದ್ರೆ ಜನರನ್ನು ಕೇಳಬೇಕು ಏನು ಮಾಡಿದ್ದೀವಿ ನೀವು ಅಂತ. ಅನ್ನಭಾಗ್ಯ ಕೊಟ್ಟವ್ರು ಯಾರು? ನಾವು. ಕೃಷಿ ಭಾಗ್ಯ ಮಾಡಿದವ್ರು ಯಾರು? ನಾವು. ಮೈತ್ರಿ ಮನಸ್ವಿನಿ ಮಾಡಿದವ್ರು ಯಾರು? ನಾವು. ಶಕ್ತಿ ಯೋಜನೆ ಮಾಡಿದವ್ರು ಯಾರು? ನಾವು. ಗೃಹಲಕ್ಷ್ಮಿ ಯೋಜನೆ ಮಾಡಿದವ್ರು ಯಾರು? ಗೃಹ ಜ್ಯೋತಿ ಯೋಜನೆ ಮಾಡಿದವ್ರು ಯಾರು? ಯುವ ನಿಧಿ ಮಾಡಿದವ್ರು ಯಾರು? ಅನ್ನಭಾಗ್ಯ ಮಾಡಿದವ್ರು ಯಾರು? ಶಿವಭಾಗ್ಯ ಮಾಡಿದವ್ರು ಯಾರು? ಮತ್ತೆ ನಾವು ಈ ಕಾಲೇಜಿಗೆ 300 ಕೋಟಿ, ಸುಮಾರು 300 ಕೋಟಿ ರೂಪಾಯಿ ಕೊಟ್ಟಿದ್ದೀವಲ್ಲ, ಏನು ಇಲ್ಲದೆ ಮಾಡೋಕ್ಕಾಗತ್ತಾ? ನಿಶೀಮ್ರು ಸುಳ್ಳು ಹೇಳೋದ್ರಲ್ಲಿ ನಿಶೀಮ್ರು ಅವ್ರೇನು ಮಾಡಿದ್ದಾರೆ? ನಾವು 2013ರಿಂದ 18ರವರೆಗಿರುವಾಗ 5 ಲಕ್ಷ, ಪ್ರತಿ ವರ್ಷ 1 ಲಕ್ಷ ಮನೆ ಕಟ್ತೀವಿ ಅಂತ ಹೇಳಿದ್ರು. ಅಲ್ಲ, 3 ಲಕ್ಷ ಮನೆ ಕಟ್ತೀವಿ ಅಂತ ಹೇಳಿದ್ರು. ಪ್ರತಿ ವರ್ಷ 3 ಲಕ್ಷ ಮನೆ. 5 ವರ್ಷಗಳಲ್ಲಿ 14,52,000 ಮನೆಗಳನ್ನು ಕಟ್ಟಿದ್ರು. ಎಷ್ಟು? 14,52,000 ಮನೆಗಳು ಕಟ್ಟಿಸ್ತಾರೆ. ಅವರು 5 ವರ್ಷ ಇದ್ರಲ್ಲ, ಅವ್ರು ಎಷ್ಟು ಮನೆಗಳು ಕೊಟ್ಟರು ಕಟ್ಟಿಸೋದು? ಅವರಿಗೆ 1,500 ಕೋಟಿ ಬರೀ ಕುಡಿ ನೀರಿಗೆ ಕೊಟ್ಟರು. 1,500 ಕೋಟಿ ರೂಪಾಯಿ ಮಲ್ಟಿವಿಲೇಜ್ ಸ್ಕೀಮು ಪ್ಲಸ್ ಹಾವೇರಿ ಸಿಟಿಗೆ ಕುಡಿಯೋ ನೀರು ಕೊಟ್ಟವ್ರು ಯಾರು? ಅವ್ರು ಸುಳ್ಳೇ ಹೇಳ್ತಾರೆ. ನೀವು ಸುಳ್ಳು ಅವ್ರಿಗೆ ಮಾತು ಕೇಳ್ತೀನಲ್ಲ. ರೆಕಾರ್ಡ್ ಬ್ರೇಕ್ ಮಾಡಿದ್ದಕ್ಕೆ ಜಲಸ್ ಬಂದಿದೆ ಸರ್. ಬಿಜೆಪಿಗೆ ರೆಕಾರ್ಡ್ ಬ್ರೇಕ್ ಮಾಡಿದ್ದಕ್ಕೆ ಜಲಸ್ ಏನಾದರೂ ಬಂದಿದೆ ಸರ್? ಬಂದು ಈ ರೀತಿ ಮಾತಾಡ್ತಾರೆ. ಅವ್ರು ಮೊದಲಿನಿಂದ ಸುಳ್ಳು ಹೇಳೋದ್ರಲ್ಲೇ ಸುಳ್ಳು ಹೇಳೋದು. ಅವ್ರು ಏನು ಕೆಲಸ ಮಾಡಲ್ಲ ಅಧಿಕಾರದಲ್ಲಿ ಇದ್ದಾಗ. ಈಗ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂತಹ ಹಣ GST ತಂದವ್ರು ಯಾರು? ಯಾರು ತಂದದ್ದು? ಅವರೇ ತಂದದ್ದು. ಎಷ್ಟು ವರ್ಷಗಳಿತ್ತು ಅದು GST? ರೇಟ್ಗಳೆಲ್ಲ ಫಿಕ್ಸ್ ಮಾಡಿದವ್ರು ಯಾರು?
GST ಕೌನ್ಸಿಲ್. GST ಕೌನ್ಸಿಲ್ ಅಂದರೆ ಕೇಂದ್ರ ಸರ್ಕಾರ ಅಲ್ಲ. 8 ವರ್ಷ ಜನರನ್ನು ಸುಲಿಗೆ ಮಾಡಿ ತೆರಿಗೆನ ಆಮೇಲೆ ನಾವು ಕಮ್ಮಿ ಮಾಡಿದ್ದೀವಿ ಅಂತ ಹೇಳಿ 24% ವಸೂಲು ಮಾಡಿ ಎಲ್ಲ ಮಜಾ ಮಾಡಿ ಆಮೇಲೆ ಮಾಡಿದ್ರು. ಈಗ ಏನಾಗಿದೆ ಅಂದರೆ ರಾಜ್ಯಗಳಿಗೆಲ್ಲ ಕರ್ನಾಟಕ ರಾಜ್ಯ ಒಂದಕ್ಕೇನೆ ಸುಮಾರು 10ರಿಂದ 12 ಸಾವಿರ ಕೋಟಿ ರೂಪಾಯಿ ಕಮ್ಮಿ ಆಗಿದೆ ಒಂದು ವರ್ಷಕ್ಕೆ. 10ರಿಂದ 12 ಸಾವಿರ ಕೋಟಿ. ಈ ವರ್ಷ 5ರಿಂದ 7 ಸಾವಿರ ಕೋಟಿ ನಷ್ಟ ಆಗ್ತದೆ. ಇದಕ್ಕೆಲ್ಲ ಯಾರು ಹೊಣೆ? ನಾವು 4.5 ಲಕ್ಷ ಕೋಟಿಗೂ ಹೆಚ್ಚು ಸಾಲ ನಮ್ಮ ತೆರಿಗೆ ಕೊಡ್ತೀವಿ. ನಾವು ನಮ್ಗೆ ಎಷ್ಟು ಕೊಡೋದು? ಸುಮಾರು 60ರಿಂದ 70 ಸಾವಿರ ಕೋಟಿ ಅಷ್ಟೇ.